ಇವಾಗ ನೀವು ಒಂದು ಮೆಥಡ್ ಅನ್ನು ಆಲ್ರೆಡಿ ಕಲ್ತ್ಕೊಂಡಿದ್ದೀರಲ್ವಾ, ಸೊ ಅದು ಅಪವರ್ತನ ವಿಧಾನ ಕಲ್ತ್ಕೊಂಡಿದ್ದೀರಾ. ಬಟ್ ಈ ಒಂದು ವಿಡಿಯೋದಲ್ಲಿ ಇವಾಗ ಸಂಚಿಕೆಯಲ್ಲಿ ಒಂದು ಸೂತ್ರದ ಸಹಾಯದಿಂದ ಒಂದು ವರ್ಗ ಸಮೀಕರಣ ಬಿಡಿಸುವಂಥದ್ದು, ಅಂದ್ರೆ ಒಂದು ಫಾರ್ಮುಲಾ ಯೂಸ್ ಮಾಡ್ಕೊಳ್ತೀರಾ. ಈ ಫಾರ್ಮುಲಾ ತುಂಬಾ ಈಸಿ ಆಗುತ್ತೆ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ಕೆ. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದ್ರ ಮೇಲೆ ಅರೌಂಡ್ 2 to 3 ಮಾರ್ಕ್ಸ್ ಕ್ವಶನ್ಸ್ ಪಕ್ಕ ಎಕ್ಸಾಮ್ ಅಲ್ಲಿ ಇದ್ದೇ ಇರುತ್ತೆ. ಇದು ಒಂಥರ ಪಾಕೆಟ್ ಮಾರ್ಕ್ಸ್ ಮಕ್ಕಳಿಗೆ, ಯಾಕಂದ್ರೆ ಒಂದು ಫಾರ್ಮುಲಾ ಬದಲು ಸಪೋರ್ಟ್ ಮಾರ್ಕ್ಸ್ ಕೊಟ್ಬಿಡ್ತಾರಲ್ವಾ. ಸೊ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ, ಮತ್ತೆ ಆಸ್ ಇಟ್ ಈಸ್ ಆ ಇಕ್ವೇಶನ್ ದಲ್ಲಿ ಏನಿದೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯ್ತು. ಜಸ್ಟ್ ಒಂದು ವರ್ಗಮೂಲ ವ್ಯಾಲ್ಯೂನ ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು, ಆರಾಮಾಗಿ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀರಾ. ಹಾಗಾದ್ರೆ ಇವಾಗ ವರ್ಗ ಸಮೀಕರಣವನ್ನ ಸೂತ್ರದ ವಿಧಾನದಿಂದ ಬಿಡಿಸುವಂಥದ್ದು. ಹಾಗೆ ಆ ಫಾರ್ಮುಲಾ ಏನು ನಿಮ್ಗೆ ಆಲ್ರೆಡಿ ಇವಾಗ ಗೊತ್ತಿದೆ. ಒಂದು ವರ್ಗ ಸಮೀಕರಣ ಇವಾಗ ಯಾವ ಫಾರ್ಮಲ್ ಇರುತ್ತೆ, ax² + bx + c which is equal to 0 ಫಾರ್ಮಲ್ ಇರುತ್ತಲ್ಲ. ಸೊ ಇದು ಒಂದು ವರ್ಗ ಸಮೀಕರಣದ ಒಂದು ಸಾಮಾನ್ಯ ರೂಪ ಅಂತ ಹೇಳ್ಬೋದಲ್ವಾ. ಸೊ ಇದು ಜನರಲ್ ಫಾರ್ಮ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಹೇಳ್ಬೋದು. ಹಾಗಾದ್ರೆ ಅದರ ಸೂತ್ರ ಏನಾಗಿರುತ್ತೆ ಅಂತ ಹೇಳಿದ್ರೆ, ಸೊ x which is equal to -b plus or minus square root of b² minus 4ac/2a, ಅಂದ್ರೆ x ಬರಬರಿ -b plus ಅಥವಾ minus ವರ್ಗಮೂಲ ಫುಲ್ ವರ್ಗಮೂಲ ಬರುತ್ತೆ ತನಕ, ನಾಟ್ ಓನ್ಲಿ ಫಾರ್ b² minus 4ac/2a ಅಂದ್ರೆ 2 into a ಮಾಡಬೇಕು, 2.a ಅಲ್ಲ, ಸೊ 2 into a. ಹಾಗಾದ್ರೆ ಇದು ಏನು ಗೊತ್ತಾ, ಫಸ್ಟ್ b ಅಂದ್ರೆ ಏನು, ಸೊ x ನ ಸಹಗುಣಾಂಕ ಬರ್ಕೊಂಡ್ಬಿಡ್ತೀರಾ. a ಅಂದ್ರೆ ಏನು, ax ನ ಸಹಗುಣಾಂಕ. c ಅಂದ್ರೆ ಏನು, ಸೊ ಕಾನ್ಸ್ಟೆಂಟ್ ಟರ್ಮ್ ಅನ್ನ ಬರ್ಕೊಳ್ಳಿದ್ದೀರಾ. ಈ ಮೂರು ವ್ಯಾಲ್ಯೂನ ಫಸ್ಟ್ ಬರ್ಕೊಂಡ್ಬಿಟ್ಟು ಫಾರ್ಮುಲಾದಲ್ಲಿ ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಷನ್ ಮಾಡ್ತೀರಾ. ಸೊ ವೆರಿ ಇಂಪಾರ್ಟೆಂಟ್ ಮತ್ತೆ ವೆರಿ ತುಂಬಾ ಈಸಿ ಆಗಿರುತ್ತೆ, ವರ್ಕೌಟ್ ಮಾಡಬೇಕು ಪ್ರಾಬ್ಲಮ್ಸ್ ಎಲ್ಲ. ಹಾಗಾದ್ರೆ ಫಾರ್ಮುಲಾ ತುಂಬಾ ಸಿಂಪಲ್ ಆಗಿರೋದು. ಇನ್ನೊಂದ್ಸಲ ಹೇಳ್ತಾನೆ, x which is equal to -b plus or minus square root of b² minus 4ac/2a. ಸೊ ಇವಾಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ, ಎಕ್ಸರ್ಸೈಸ್ ಪ್ರಾಬ್ಲಮ್ ತಗೊಳ್ಳೋಣ, ಈಸಿ ಇರುತ್ತೆ ಪ್ರಾಬ್ಲಮ್ ಇಲ್ಲ. ಫಸ್ಟ್ ಕ್ವಶನ್ ನೋಡಿ, ಕೆಳ ಅಭ್ಯಾಸ 10.3. ಸೊ ಅಭ್ಯಾಸ 10.3, ಈ ಕೆಳಗಿನ ವರ್ಗ ಸಮೀಕರಣಗಳು ವಾಸ್ತವ ಮೂಲಗಳನ್ನು ಹೊಂದಿದ್ದರೆ ವರ್ಗ ಪೂರ್ಣಗೊಳಿಸುವ ವಿಧಾನದಿಂದ ಅವುಗಳನ್ನು ಕಂಡುಹಿಡಿಯಿರಿ. ಈಗ ಒಂದು ವರ್ಗ ಸಮೀಕರಣ ತಗೊಂಡ್ಬಿಟ್ಟು ಅದನ್ನ ಒಂದು ಸೂತ್ರದ ವಿಧಾನದಿಂದ ಸಾಲ್ವ್ ಮಾಡೋಣ. ಒಂದು ಎಕ್ಸಾಂಪಲ್ ತಗೊಳ್ತೇನೆ. ಫಾರ್ ಎಕ್ಸಾಂಪಲ್ ಇವಾಗ ಕ್ವಶನ್ ಬಂದ್ಬಿಟ್ಟು ಫಸ್ಟ್ ಕ್ವಶನ್ ತಗೊಳ್ತೇನೆ, 2x² minus 7x plus 3 which is equal to 0. ಫಸ್ಟ್ ಒಂದು ಪಾಯಿಂಟ್ ಅನ್ನು ನೆನಪಲ್ಲಿ ಇಟ್ಕೋಬೇಕು. ಯಾವುದೇ ಒಂದು ವರ್ಗ ಸಮೀಕರಣ ಕೊಟ್ಟಾಗ ಆ ಒಂದು ವರ್ಗ ಸಮೀಕರಣ ಸಾಮಾನ್ಯ ರೂಪದಲ್ಲಿ ಇಲ್ವಾ ಇದೆಯಾ ಅಂತ ಫಸ್ಟ್ ಚೆಕ್ ಮಾಡ್ಕೋಬೇಕು. ಅದನ್ನ ಹೇಗೆ ಚೆಕ್ ಮಾಡ್ಕೊಳ್ತೀರಾ, ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಇವಾಗ ನಿಮ್ಮ ಹತ್ರ ಗೊತ್ತಿದೆ ಒಂದು ವರ್ಗ ಸಮೀಕರಣದ ಸಾಮಾನ್ಯ ರೂಪ ಗೊತ್ತಿದೆ. ಆ ಸಾಮಾನ್ಯ ರೂಪಕ್ಕೆ ನೀವು ಫಸ್ಟ್ ಕನ್ವರ್ಟ್ ಮಾಡ್ಕೊಳ್ತೀರಾ. ಆ ಕನ್ವರ್ಟ್ ಮಾಡಿದ ತಕ್ಷಣ ನೀವು ಕಂಪ್ಯಾರಿಸನ್ ತಗೊಳ್ತೀರಾ. ಸೊ ಇದು ವರ್ಗ ಸಮೀಕರಣ ರೂಪದಲ್ಲಿ ಇದೆಯಾ ಇಲ್ವಾ, ಇನ್ ಕೇಸ್ ಇಲ್ಲ ಅಂತ ಹೇಳಿದ್ರೆ ಅದನ್ನು ನೀವು ಫಸ್ಟ್ ವರ್ಗ ಸಮೀಕರಣಕ್ಕೆ ಫಸ್ಟ್ ಕನ್ವರ್ಟ್ ಮಾಡ್ಕೋಬೇಕು. ಇವಾಗ ನೋ ನೀಡ್ ಟು ಕನ್ವರ್ಟ್ ಬಿಕಾಸ್ ಆಸ್ ಇಟ್ ಈಸ್ ಆಲ್ರೆಡಿ ಇನ್ ದ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್. ಹಾಗಾದ್ರೆ ಫಸ್ಟ್ ನಾನು ಕಂಪೇರ್ ಮಾಡ್ಕೊಳ್ತೇನೆ, ax² plus bx plus c which is equal to 0. ಹಾಗಾದ್ರೆ ಇಲ್ಲಿ ಫಸ್ಟ್ ಕಂಪೇರ್ ಮಾಡ್ಕೊಳ್ತೀರಾ. a ವ್ಯಾಲ್ಯೂ ಎಷ್ಟು ಇಲ್ಲಿ, ಸೊ a ಅಂದ್ರೆ x² ನ ಸಹಗುಣಾಂಕ ಅಲ್ವಾ. ಸೊ ಹಾಗಾದ್ರೆ a ವ್ಯಾಲ್ಯೂ ಎಷ್ಟಿರುತ್ತೆ ನಾನು ಬರ್ಕೊಂಡ್ಬಿಡ್ತೇನೆ ಇಲ್ಲಿ. ಸೊ a ವ್ಯಾಲ್ಯೂ +2 ಇರುತ್ತೆ, ವಿತ್ ಸೈನ್ ಬರ್ಕೋಬೇಕು. ಇದನ್ನ ನೆನಪಿಟ್ಕೊಳ್ಳಿ, ಯಾಕಂದ್ರೆ ಸೈನ್ ಮರ್ತೋಗ್ಬಿಡ್ತಾರೆ ಅದಕ್ಕಾಗಿ. ಸೊ ಹಾಗಾದ್ರೆ b ವ್ಯಾಲ್ಯೂ ಎಷ್ಟಿರುತ್ತೆ, -7 ಇರುತ್ತೆ. b ವ್ಯಾಲ್ಯೂ -7 ಇರುತ್ತೆ. c ವ್ಯಾಲ್ಯೂ ಎಷ್ಟಿರುತ್ತೆ, +c. ಸೊ +c ಅಥವಾ 3 ಅಂತ ಬರ್ಕೊಳ್ತೀರಾ. ಇದಾಗಿದ ತಕ್ಷಣ ಫಾರ್ಮುಲಾ ಬರಲೇಬೇಕು, ಯಾಕಂದ್ರೆ ಫಾರ್ಮುಲಾ ಕ್ಯಾರಿ ಮಾರ್ಕ್ಸ್. ಸೊ ಫಾರ್ಮುಲಾಸ್ ಕ್ಯಾರಿ ಮಾರ್ಕ್ಸ್. ಸೊ ಫಾರ್ಮುಲಾ ಕೂಡ ಮಾರ್ಕ್ಸ್ ಇರುತ್ತಲ್ವಾ. ಸೊ ಫಾರ್ಮುಲಾ ಕೂಡ ಬರೀಲೇಬೇಕು. ವಿತೌಟ್ ಫಾರ್ಮುಲಾ ಮಾರ್ಕ್ಸ್ ಕೊಡಲ್ಲ. x = -b plus or minus ವರ್ಗಮೂಲ b² minus 4ac divided by 2 into a ಅಥವಾ 2a ಅಂತ ಬರ್ಕೊಳ್ತೀರಾ. ನೆಕ್ಸ್ಟ್ ಇವಾಗ ಸಬ್ಸ್ಟಿಟ್ಯೂಷನ್ ಮಾಡ್ತೀರಾ. ಓಕೆ, ನಾನು c ವ್ಯಾಲ್ಯೂ ಬರ್ಕೊಂಡ್ಬಿಡ್ತೇನೆ. c = 3. ಇದೇ ಕಂಟಿನ್ಯೂ ಮಾಡ್ತೇನೆ. c = 3. ಇವಾಗ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ವ್ಯಾಲ್ಯೂಸ್ ಅನ್ನ. ಮೈನಸ್ ಆಸ್ ಇಟ್ ಈಸ್ ಇಟ್ಕೋಬೇಕು. ನೆಕ್ಸ್ಟ್ b ವ್ಯಾಲ್ಯೂ -7 ಇದೆ, ಹಾಗಾಗಿ ಇದನ್ನ ಮತ್ತೆ ಬ್ರಾಕೆಟ್ ಅಲ್ಲಿ ಹಾಕೊಳ್ತೀರಾ. ಪ್ಲಸ್ ಅಥವಾ ಮೈನಸ್ ಅಗೇನ್ ವರ್ಗಮೂಲ b² ಅಂದ್ರೆ -7 ದ ಹೋಲ್ ಸ್ಕ್ವೇರ್ minus 4 into a ಅಂದ್ರೆ 3 ಇದೆ, ಸಾರಿ a ಅಂದ್ರೆ 2 ಇದೆ, ಸೊ c ಅಂದ್ರೆ 3 ಇದೆ divided by 2 into a ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ 2 ಕೊಟ್ಟಿದ್ದಾರೆ
a ವ್ಯಾಲ್ಯೂ 2 ಕೊಟ್ಟಿದ್ದಾರೆ, a ವ್ಯಾಲ್ಯೂ 2 ಕೊಟ್ಟಿದ್ದಾರೆ. ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ಸೊ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಬಿ ಸ್ಕ್ವೇರ್ ಮೈನಸ್ 4ac, a ಅಂದ್ರೆ 2 ಇದೆ, c ಅಂದ್ರೆ 3 ಇದೆ. ಇವಾಗ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀರಿ ಇವಾಗ. ಸೊ ಮೈನಸ್ ಇಂಟು ಮೈನಸ್ ಅಂದ್ರೆ ಸೊ ಪ್ಲಸ್ 7 ಆಯ್ತು, ಪ್ಲಸ್ ಆರ್ ಮೈನಸ್ ಮತ್ತೆ ವರ್ಗಮೂಲ 7 ಸ್ಕ್ವೇರ್ ಅಂದ್ರೆ 7 ವರ್ಗ ಎಷ್ಟಾಗುತ್ತೆ 49, 49. ಯಾಕೆ ಇಲ್ಲಿ ಮೈನಸ್ ಇದೆ ಸೊ ಪ್ಲಸ್ ಬರುತ್ತೆ, ಇಲ್ಲಿ ಮೈನಸ್ ಹಾಗೆ ಬರ್ಕೊಳ್ತೀರಾ. ಮೈನಸ್ 4 2s 3 2s 6, ಹಾಗಾದ್ರೆ 6 4s 24 ಆಯ್ತು. ಸೊ 4 2s 8, 8 3s 24 ಡಿವೈಡೆಡ್ ಬೈ 2 4. ಸೊ 2 4 ಆಯ್ತು. ಇದನ್ನ ಮತ್ತೆ ಕಂಟಿನ್ಯೂ ಮಾಡ್ತೀರಾ. ಸೊ ಇವಾಗ 7 ಪ್ಲಸ್ ಆರ್ ಮೈನಸ್ ಸೊ 49 ಮೈನಸ್ 24 ಎಷ್ಟಾಗುತ್ತೆ 25. ಸೊ ಸ್ಕ್ವೇರ್ ರೂಟ್ ಆಫ್ 25 ಡಿವೈಡ್ ಬೈ 4 ಆಗುತ್ತೆ, ಡಿವೈಡ್ ಬೈ 4 ಆಗುತ್ತೆ. ಅದಕ್ಕೆ ಆಲ್ರೆಡಿ ಗೊತ್ತಿದೆ ಇವಾಗ ಸ್ಕ್ವೇರ್ ರೂಟ್ ಆಫ್ 25 ಎಷ್ಟು ಬರುತ್ತೆ 5 ಬರುತ್ತಲ್ವಾ. ಸೊ ವರ್ಗಮೂಲ 20 ಅಂತ ಹೇಳಿದ್ರೆ 5 ಬರುತ್ತೆ ಆನ್ಸರ್. ಸೊ ಡೈರೆಕ್ಟ್ ಆಗಿ ಬರ್ಕೊಂಡ್ಬಿಡ್ತಾರೆ ಇಲ್ಲಿ 7 ಪ್ಲಸ್ ಆರ್ ಮೈನಸ್ 5 ಡಿವೈಡೆಡ್ ಬೈ 4. ಸೊ 5/4. ನಿಮ್ಗೆ ಆಲ್ರೆಡಿ ಒಂದು ಕಾನ್ಸೆಪ್ಟ್ ಹೇಳಿದ್ರೆ ನಿಮಗೆ ಎರಡು ವ್ಯಾಲ್ಯೂ ಸಿಗುತ್ತೆ, ಅಂದ್ರೆ ಪ್ಲಸ್ ವ್ಯಾಲ್ಯೂ ಮತ್ತೆ ಮೈನಸ್ ವ್ಯಾಲ್ಯೂ ಸಿಗುತ್ತಲ್ವಾ. ಪ್ಲಸ್ ವ್ಯಾಲ್ಯೂ ಮತ್ತೆ ಮೈನಸ್ ವ್ಯಾಲ್ಯೂ ಸಿಗುತ್ತೆ. ಫಸ್ಟ್ ನೀವು ಇಲ್ಲಿ ಪ್ಲಸ್ ವ್ಯಾಲ್ಯೂನ ಕನ್ಸಿಡರ್ ಮಾಡಿಬಿಟ್ಟು ಸಾಲ್ವ್ ಮಾಡ್ತೀರಾ, ಆಮೇಲೆ ಮೈನಸ್ ವ್ಯಾಲ್ಯೂನ ನೀವು ಕನ್ಸಿಡರ್ ಮಾಡಿಬಿಟ್ಟು ಸಾಲ್ವ್ ಮಾಡ್ತೀರಾ. ಫಸ್ಟ್ ನಾವು ಪಾಸಿಟಿವ್ ವ್ಯಾಲ್ಯೂ ತಗೊಳ್ತೇನೆ. x which is equal to 7 plus 5/4 ಅಂದ್ರೆ 7 plus 5 ಅಂದ್ರೆ 12 ಬರುತ್ತೆ. ಸೊ 12/4 ಅಂದ್ರೆ 4 1s 4 3s 12. ಹಾಗಾದ್ರೆ x ನ ವ್ಯಾಲ್ಯೂ ಎಷ್ಟು ಬರುತ್ತೆ 4 ಬರುತ್ತೆ. ಅಥವಾ ಮೈನಸ್ ವ್ಯಾಲ್ಯೂ ತಗೊಳ್ತೇನೆ ಇಲ್ಲಿ. ಸೊ x which is equal to 7 minus 5/4 ಅಂದ್ರೆ 7 minus 5 ಎಷ್ಟು ಬರುತ್ತೆ. ಸೊ 2/4. ಸೊ 2 1s 2 2s ಅಂದ್ರೆ x ನ ವ್ಯಾಲ್ಯೂ 1/2. ಸೊ x ನ ವ್ಯಾಲ್ಯೂ ಎಷ್ಟು ಬರುತ್ತೆ 1/2 ಬರುತ್ತೆ. ಹಾಗಾದ್ರೆ x ನ ವ್ಯಾಲ್ಯೂ 1/2 ಬರುತ್ತೆ. ಅಲ್ಲಿ ಬರ್ಕೊಂಡ್ಬಿಟ್ರೆ x ನ ವ್ಯಾಲ್ಯೂ 1/2 ಬರುತ್ತೆ. ಹಾಗಾದ್ರೆ ಸೊ ಇಲ್ಲಿ ಎರಡು ವ್ಯಾಲ್ಯೂ ಸಿಗುತ್ತೆ, either x equal to 4 ಅಥವಾ x equal to 1/2. ಇದು ಒಂದು ಫಾರ್ಮುಲಾ ಮೆಥಡ್ ಅನ್ನು ಹಾಕ್ಬಿಟ್ಟು ಈಸಿಯಾಗಿ ಸಾಲ್ವ್ ಮಾಡಬಹುದು. ಹಾಗೆ ನೀವು ವೆರಿಫೈ ಕೂಡ ಮಾಡಬಹುದು. ಸೊ ಫಾರ್ ಎಕ್ಸಾಂಪಲ್ x ಪ್ಲೇಸ್ ಅಲ್ಲಿ 4 ಇಟ್ಬಿಟ್ಟು ವ್ಯಾಲ್ಯೂ ಚೆಕ್ ಮಾಡ್ತೀರಾ, ಅವ್ರಿಗೆ 0 ಬರುತ್ತೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೋಬಹುದು. ಅಥವಾ x equal to 1/2 ಇಟ್ಟು ಕೂಡ ನೀವು ವ್ಯಾಲ್ಯೂವನ್ನು ಚೆಕ್ ಮಾಡ್ಕೋಬಹುದು. ಈ ಒಂದು ವೆರಿಫಿಕೇಶನ್ ಮೆಥಡ್ ಅಂತ ಕೂಡ ನೀವು ಆರಾಮ್ಸೆ ಸಾಲ್ವ್ ಮಾಡಬಹುದು. ಸೊ ಉಳಿದ ಒಂದು ಪ್ರಾಬ್ಲಮ್ಸ್ ಅನ್ನ ಎಕ್ಸರ್ಸೈಸ್ ಪ್ರಾಬ್ಲಮ್ ಅನ್ನ ಹೋಮ್ವರ್ಕ್ ಆಗಿ ತಗೋಬೇಕು. ಇವಾಗ x ನ ವ್ಯಾಲ್ಯೂ ಬೇಕಲ್ವಾ. ಸೊ 12/4 ಮಾಡಿಕೊಳ್ತಾರೆ, ಎಷ್ಟು ಬರುತ್ತೆ 4 1s 4 3s ಬರುತ್ತೆ. ಹಾಗಾದ್ರೆ x ನ ವ್ಯಾಲ್ಯೂ ಎಷ್ಟು ಬರುತ್ತೆ x which is equal to 3 ಅಂತ ಬರ್ಕೊಳ್ತೀರಾ. ನೆಕ್ಸ್ಟ್ ಇವಾಗ ನಮಗೆ ಆಲ್ರೆಡಿ ನಿಮಗೆ ಹೇಳಿದಲ್ವಾ ಎರಡು ವ್ಯಾಲ್ಯೂ ಬರುತ್ತೆ ಅಂತ. ಸೊ ಪಾಸಿಟಿವ್ ಮತ್ತೆ ನೆಗೆಟಿವ್ ವ್ಯಾಲ್ಯೂ ತಗೊಂಡ್ಬಿಟ್ಟು ಎರಡು ವ್ಯಾಲ್ಯೂ ಬರುತ್ತೆ. ಹಾಗೆ ಮತ್ತೆ ಇಲ್ಲಿ x which is equal to 7 minus 5 ತಗೊಳ್ತೀರಾ. ಸೊ ಇವಾಗ ಎಷ್ಟು ಬರುತ್ತೆ 7 minus 5 ಅಂದ್ರೆ 2 ಬರುತ್ತೆ. ಸೊ 2/4. ಸೊ ಎರಡು ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಬರುತ್ತೆ ಸೊ 1/2. ಹಾಗಾದ್ರೆ x ನ ವ್ಯಾಲ್ಯೂ 1/2 ಬರುತ್ತೆ. ಅಂದ್ರೆ x ನ ವ್ಯಾಲ್ಯೂ 3 ಅಥವಾ 1/2. ಅಂದ್ರೆ x ನ ಪ್ಲೇಸ್ ಅಲ್ಲಿ ನಾವು 3 ಹಾಕೊಂಡಿದ್ರು ಕೂಡ ಆನ್ಸರ್ 0 ಬರುತ್ತೆ. ಅಥವಾ x ನ ಪ್ಲೇಸ್ ಅಲ್ಲಿ 1/2 ಹಾಕೊಂಡ್ರು ಕೂಡ ನಿಮಗೆ ಆನ್ಸರ್ ಕೂಡ 0 ಬರುತ್ತೆ. ಅಂದ್ರೆ ಅರ್ಥ ಸಾರಿ ಕೇಳಿರುವಂತದ್ದು x ನ ವ್ಯಾಲ್ಯೂ ಅನ್ನು ಕಂಡುಹಿಡಿಯಿರಿ, ಅಂದ್ರೆ x equal to 3 or x equal to 1/2. ಸೊ ಇವಿಷ್ಟು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಉಳಿದ ಕ್ವಶನ್ಸ್ ಅನ್ನ ಹೋಮ್ವರ್ಕ್ ಮಾಡ್ಕೊಳ್ಳಿ. ಆದ್ಮೇಲೆ ವಿದ್ಯಾರ್ಥಿಗಳೇ ಅಭ್ಯಾಸ 10.3 ಅದರ ಲಾಸ್ಟ್ ಕ್ವಶನ್ ನೋಡಿ, ವರ್ಡ್ ಪ್ರಾಬ್ಲಮ್ ಇದೆ. ಕ್ವಶನ್ ನಂಬರ್ 11. ಕ್ವಶನ್ ತುಂಬಾ ಸಿಂಪಲ್ ಆಗಿದೆ. ಎರಡು ಚೌಕಗಳ ವಿಸ್ತೀರ್ಣಗಳ ಮೊತ್ತವು, ಅಂದ್ರೆ ಎರಡು ಚೌಕಗಳ ತಗೊಂಡಿದ್ದಾರೆ. ಒಂದು ಚೌಕದನ್ನ ಒಂದು ಸೈಡ್ ನ ವ್ಯಾಲ್ಯೂ x ತಗೊಳ್ಳಿ, ಮತ್ತೊಂದು ಚೌಕದಲ್ಲಿ y ಅಂತ ತಗೊಳ್ತೀರಾ. ಆ ಎರಡು ಚೌಕಗಳ ವಿಸ್ತೀರ್ಣಗಳ ಮೊತ್ತ ಕೊಟ್ಟಿದ್ದಾರೆ. ಅಂದ್ರೆ ಮೊದಲನೇ ಚೌಕದ ವಿಸ್ತೀರ್ಣ x² ಆಗುತ್ತೆ. ಯಾಕೆ ಒಂದು ಚೌಕದ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತ ಸೂತ್ರ ಸೈಡ್ ಇಂಟು ಸೈಡ್ ಅಲ್ವಾ. ಅದಕ್ಕೆ x². ಇದು ಈ ಚೌಕದ್ದು y². ಆ ಎರಡು ಸಮ್ ಆದಾಗ ಎರಡು ಟೋಟಲ್ ಮಾಡಿದಾಗ ಎಷ್ಟು ಬರುತ್ತೆ ಆನ್ಸರ್ 468 ಮೀಟರ್ ಸ್ಕ್ವೇರ್. ಮತ್ತು ಅವುಗಳ ಸುತ್ತಳತೆಗಳ ವ್ಯತ್ಯಾಸ. ಹಾಗಾದ್ರೆ ಚೌಕದ ಸುತ್ತಳತೆ ಸೂತ್ರ ಯಾವುದು 4 ಇಂಟು ಸೈಡ್, p equal to 4 ಇಂಟು ಸೈಡ್. ಹಾಗಾದ್ರೆ ಫಸ್ಟ್ ಚೌಕದ್ದು 4x ಆಗುತ್ತೆ, ಎರಡನೇ ಚೌಕದ್ದು 4y ಆಗುತ್ತೆ. ಅವುಗಳ ವ್ಯತ್ಯಾಸ ಅಂತ ಹೇಳಿದ ತಕ್ಷಣ ಮೈನಸ್ ಮಾಡ್ತೀರಾ.
ಸೊ ಇಲ್ಲಿ 4x minus 4y which is equal to 24 ಆಗುತ್ತೆ. ಸೊ ಇವಾಗ ಇದನ್ನ ಸಾಲ್ವ್ ಮಾಡಬೇಕು ಅಂದ್ರೆ ಇವಾಗ ನಾನು ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕಂತ ಹೇಳಿದ್ರೆ ಆ ಚೌಕಗಳ ಬಾಹುಗಳ ಅಳತೆಯನ್ನ ಕಂಡುಹಿಡಿಯಿರಿ. ಅಂದ್ರೆ ಸೊ x ಮತ್ತೆ y ವ್ಯಾಲ್ಯೂನ ಫಸ್ಟ್ ಫೈಂಡ್ ಮಾಡ್ಕೋಬೇಕಾಗುತ್ತೆ. ಹಾಗಾದ್ರೆ ಫಸ್ಟ್ ಈಕ್ವೇಷನ್ಸ್ ಅನ್ನ ಫಾರ್ಮ್ ಮಾಡ್ಕೋಬೇಕು. ಅಂದ್ರೆ ಈ ವರ್ಗ ಸಮೀಕರಣವನ್ನ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ. ಫಸ್ಟ್ ಆಫ್ ಆಲ್ ಆ ವರ್ಗ ಸಮೀಕರಣ ನಾವು ಫಸ್ಟ್ ಅದನ್ನ ರೂಪಿಸಿಕೊಳ್ಳಬೇಕು. ವರ್ಗ ಸಮೀಕರಣ ಒಂದ್ಸಲ ಸಿಕ್ಬಿಟ್ರೆ ಸಾಕು, ರಾಮ್ಸರಿ ಫಾರ್ಮುಲಾ ಹಾಕ್ಬಿಟ್ಟು ಸಾಲ್ವ್ ಮಾಡ್ತಾರೆ. ಫಾರ್ಮುಲಾ ಹಾಕೊಂಡು ಮಾಡಬಹುದು ಅಥವಾ ಒಂದು ಅಪವರ್ತನ ವಿಧಾನ ಕೂಡ ಮಾಡಬಹುದು. ಸೊ ಫಸ್ಟ್ ಇವಾಗ ಇಲ್ಲ ನೀವು 4x minus 4 which is equal to 24 ಅಂತ ಹೇಳಿದ್ದೇನೆ. ಇವಾಗ 4 ಇಂದ ಡಿವೈಡ್ ಮಾಡ್ತಾರೆ. ಅವಾಗ ಏನಾಗುತ್ತೆ? ಸೊ x minus y which is equal to 24/4 ಏನಾಗುತ್ತೆ? 6 4 4 4 24 ಆಗುತ್ತೆ. ಹಾಗಾದ್ರೆ x minus y which is equal to 6 ಬಂತು. ಹಾಗಾದ್ರೆ x ನ ವ್ಯಾಲ್ಯೂ ಏನು ಬರುತ್ತೆ? ಸೊ y plus 6 ಆಯ್ತು. ಸೊ x ನ ವ್ಯಾಲ್ಯೂ ಏನಾಗುತ್ತೆ? y plus 6 ಆಯ್ತು. ಈ x ನ ವ್ಯಾಲ್ಯೂ ಅನ್ನು ಅಂದ್ರೆ ಈ y plus 6 ಅನ್ನ ಇದರ ಬೇಕಾದ ಸಮೀಕರಣ 1 ಸಮೀಕರಣ 2 ಅಂತ ಬೇಕಾದ್ರೆ ತಗೊಳ್ಳಿ. x ನ ವ್ಯಾಲ್ಯೂ ಅನ್ನು ನೀವು ಸಮೀಕರಣ 1 ರಲ್ಲಿ ಆದೇಶಿಸಿಕೊಂಡರೆ we have to substitute the value of x in equation 1. ಸೊ ಅವಾಗ ಏನಾಗುತ್ತೆ ಇಲ್ಲಿ x ಅಂತ ಹೇಳಿದ್ರೆ y plus 6 the whole square plus y square which is equal to 468 ಆಗುತ್ತೆ. ಹಾಗಾದ್ರೆ ಇದನ್ನ ಸ್ಪ್ಲಿಟ್ ಮಾಡ್ಕೊಳ್ತೀನಿ. ಸೊ y square plus 36 plus 12y plus y square minus 468 which is equal to 0. ಯಾಕೆ ಈ ಪ್ಲಸ್ 468 ಅನ್ನು ಆ ಕಡೆ ತಗೊಂಡಿದ್ದೇನೆ, ಮೈನಸ್ 468 ಆಗಬೇಕಂದ್ರೆ ಯಾವುದೇ ಒಂದು ವರ್ಗ ಸಮೀಕರಣ ನಾವು ಯಾವ ಒಂದೇ ಒಂದು ಚರಾಕ್ಷರ ರೂಪದಲ್ಲಿ ರೂಪಿಸಿಕೊಳ್ಬೇಕಾಗುತ್ತೆ. ಅದಕ್ಕಾಗಿ ನಾನು ಮಾಡ್ಕೊಂಡಿದ್ದೇನೆ x ಅನ್ನ ಇನ್ ಟರ್ಮ್ಸ್ ಆಫ್ y ತಗೊಂಡ್ಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೇನೆ. ಅವಾಗ ಏನಾಗುತ್ತೆ y square plus y square ಅಂದ್ರೆ 2y square ಆಯ್ತು ಮೈನಸ್ ಪ್ಲಸ್ 12y ಆಗಿದೆ. ಆಮೇಲೆ 468 ಮೈನಸ್ 468 ಮತ್ತೆ ಪ್ಲಸ್ 36 ಎಷ್ಟಾಗುತ್ತೆ? ಫಾರ್ ಎಕ್ಸಾಂಪಲ್ 468 ಮತ್ತೆ ಸೊ 36 ಅನ್ನು ಮೈನಸ್ ಮಾಡಿದ್ರೆ ಸೊ ಇಲ್ಲಿ 2 ಸೊ 3 ಆಮೇಲೆ 432 ಆಗುತ್ತೆ. ಸೊ 432 ನ ಇಲ್ಲಿ ಬರ್ಕೊತಾರೆ. ಸೊ ಮೈನಸ್ 432 which is equal to 0 which is equal to 0. ಇವಾಗ ಇಲ್ಲಿ ಆರಾಮ್ಸೆ ಮಾಡಬಹುದು ಪ್ರಾಬ್ಲಮ್. ಯಾಕೆ ಹೇಳಿ ಕೊಟ್ಟಿರುವಂತ ಒಂದು ಇಕ್ವೇಶನ್ ಇವಾಗ ಕ್ವಾಡ್ರಾಟಿಕ್ ಫಾರ್ಮುಲಾ ಇದೆ ಅಂದ್ರೆ ಒಂದು ವರ್ಗ ಸಮೀಕರಣ ಫಾರ್ಮಲ್ ಇದೆ. ಸೊ ವರ್ಗ ಸಮೀಕರಣ ಫಾರ್ಮಲ್ ಇದ್ದಾಗ ಆರಾಮ್ಸರಿ ಸಾಲ್ವ್ ಮಾಡ್ಕೊಳ್ಬಹುದು. ಬಟ್ ಇಲ್ಲಿ ಏನಂತ ಹೇಳಿದ್ರೆ ಕಂಡೀಷನ್ ಇಲ್ಲಿ ಮೂರು ಟರ್ಮ್ ನಲ್ಲಿ ಎರಡು ಕಾಮನ್ ಇದೆ ಅಲ್ವಾ? ಸೊ 2 ಕಾಮನ್ ಇದೆ. ಏನ್ ಮಾಡ್ಕೊಳ್ತೀರಾ? ಫಸ್ಟ್ ಡಿವೈಡೆಡ್ ಬೈ 2 ಮಾಡ್ಕೊಳ್ತೀರಾ. ಸೊ ಡಿವೈಡೆಡ್ ಬೈ 2 ಮಾಡ್ಕೊಳ್ತೀರಾ. ಅವಾಗ ಇನ್ನು ಈಸಿ ಆಗುತ್ತೆ ಎಕ್ಸಾಂಪಲ್ಸ್ ಅನ್ನ ಸಾಲ್ವ್ ಮಾಡ್ಕೊಳ್ಳಿಕ್ಕೆ. ಅವಾಗ ಡಿವೈಡೆಡ್ ಬೈ 2 ಮಾಡ್ಕೊಂಡಾಗ ಈಕ್ವೇಶನ್ ಏನು ಸಿಗುತ್ತೆ ನಿಮಗೆ? ಸೊ ದಿಸ್ ಇಂಪ್ಲೈಸ್ y square plus 6y minus 432 by 2 ಅಂದ್ರೆ 260 which is equal to 0. so which is equal to 0 ಸಿಕ್ಬಿಡುತ್ತೆ. ಇವಾಗ y square plus 6y minus 260 ಯಾವ ಫಾರ್ಮ್ ಇದೆ? ಒಂದು ವರ್ಗ ಸಮೀಕರಣದ ಫಾರ್ಮ್ ಇದೆ. ಹಾಗಾಗಿ ನೀವು ಯಾವ ವ್ಯಾಲ್ಯೂ ಬೇಕು? ಇವಾಗ y ವ್ಯಾಲ್ಯೂ ಬೇಕು. ಸೊ ಇವಾಗ ನಾನು ಅಪವರ್ತನ ವಿಧಾನ ಕೂಡ ಸಾಲ್ವ್ ಮಾಡ್ಕೊಳ್ತೇನೆ, ಯಾಕಂದ್ರೆ ಈಸಿ ಆಗುತ್ತೆ ಅಪವರ್ತನ ವಿಧಾನ ಸಾಲ್ವ್ ಮಾಡೋದ್ರಿಂದ. ಸೊ ಫಸ್ಟ್ ಇವಾಗ ಸೊ y ಸ್ಕ್ವೇರ್ ಈ 216 ಅನ್ನ ಅಪವರ್ತಿಸಿದಾಗ ಯಾವ ನಂಬರ್ ಸಿಗುತ್ತೆ? 18 ಮತ್ತೆ 12 ಸಿಗುತ್ತೆ. ಸೊ ಹಾಗಾದ್ರೆ ಪ್ಲಸ್ 18y ಸೊ ಮೈನಸ್ 12y minus 216 is equal to 0. ಅಂದ್ರೆ 6y ಅನ್ನ 18y minus 12y ಮಾಡ್ಕೊಳ್ತೀರಾ. ಮತ್ತೆ 18 into 12 ಮಲ್ಟಿಪ್ಲೈ ಮಾಡ್ಕೊಂಡ್ರೆ 216. ಬಟ್ here ನೆಗೆಟಿವ್ ಸೈನ್ ಯಾಕಂದ್ರೆ ಮೈನಸ್ ಇದೆ. ಸೊ ಪ್ಲಸ್ ಇಂಟು ಮೈನಸ್ ಬಂದ್ಬಿಟ್ಟು ಮೈನಸ್ ಬರುತ್ತೆ. ಎರಡು ಟರ್ಮ್ ಅನ್ನ ಗ್ರೂಪ್ ಮಾಡ್ಕೊಳ್ತೀರಾ. ಇಲ್ಲಿ y ಕಾಮನ್ ತಗೊಂಡ್ಬಿಟ್ಟು ಸೊ y plus 18 ಇಲ್ಲಿ ಕೂಡ ನಮಗೆ y plus 18 ಬೇಕು. ಸೊ minus 12 ಅನ್ನ ಕಾಮನ್ ತಗೊಳ್ತೀರಾ. that is equal to 0 ಆಗುತ್ತೆ. ನೆಕ್ಸ್ಟ್ ನಮಗೆ ಹೋಲ್ ಟರ್ಮ್ ಅಲ್ಲಿ ಸೊ y plus 18 ಕಾಮನ್ ಇದೆ ಇಲ್ಲಿ. ಸೊ y minus 12 ಕಾಮನ್ is equal to 0 ಆಗುತ್ತೆ. ಸೊ ನೆಕ್ಸ್ಟ್ ಇವಾಗ ಇಲ್ಲಿ y which is equal to minus 8. ಸೊ ಆನ್ y ಎಷ್ಟು ಬರುತ್ತೆ? ಸೊ 12 ಬರುತ್ತೆ. y ಎಷ್ಟು ಬರುತ್ತೆ? 12 ಬರುತ್ತೆ. ಅಂದ್ರೆ ಅರ್ಥ ಸೊ ನೆಗೆಟಿವ್ ವ್ಯಾಲ್ಯೂ. ಸೊ ನಮಗೆ ನೆಗೆಟಿವ್ ವ್ಯಾಲ್ಯೂ ಬೇಡ ಇಲ್ಲ. ಯಾಕಂದ್ರೆ ನಮಗೆ ಈ ಒಂದು ಚೌಕಗಳ ಬಾಹುಗಳ ಅಳತೆಯನ್ನು ಕಂಡುಹಿಡಿಯಲಿಕ್ಕೆ ಹೇಳಿದರೆ ಓನ್ಲಿ ಅ ಪಾಸಿಟಿವ್ ವ್ಯಾಲ್ಯೂ ತಗೊಳ್ತೇನೆ. y ವ್ಯಾಲ್ಯೂ 12 ಬಂದಿದೆ. ಹಾಗಾದ್ರೆ ಇವಾಗ ಯಾವ ವ್ಯಾಲ್ಯೂ ಬೇಕು? x ನ ವ್ಯಾಲ್ಯೂ ಬೇಕು. ಸೊ ಸಮೀಕರಣ 2 ರಲ್ಲಿ y ವ್ಯಾಲ್ಯೂನ ಆದೇಶಿಸಿಕೊಳ್ತೀರಾ. ಸೊ ಹಾಗಾದ್ರೆ x minus y which is equal to 6. y ವ್ಯಾಲ್ಯೂ ಇವಾಗ 12 ಇದೆ. ಸೊ ಹಾಗಾದ್ರೆ x 12 which
ಇಸ್ ಈಕ್ವಲ್ ಟು 6 ಅಂದ್ರೆ ಇವಾಗ ಎಷ್ಟಾಗುತ್ತೆ ಈ -12 ಆ ಕಡೆ ತಗೊಂಡು ಹೋಗ್ತಾರೆ ಏನಾಗುತ್ತೆ x which is equal to so 12 plus 6 ಅಂದ್ರೆ x equal to so 18 ಮೀಟರ್. ಸೊ ಹಾಗಾದ್ರೆ x ಇವಾಗ ಎಷ್ಟು ಸಿಗ್ತಾ ಇದೆ 18 ಮೀಟರ್ ಸಿಗ್ತಾ ಇದೆ. ಅಂದ್ರೆ ಇಲ್ಲಿ ಏರಿಯಾ ಇವಾಗ ಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾರೆ, ಹಾಗಾಗಿ ಆ ಒಂದು ಬಾಹುಗಳ ಅಳತೆಯನ್ನು ಕೂಡ ನಾವು ಮೀಟರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಹಾಗಾದ್ರೆ ಆ ಒಂದು ಮೊದಲನೇ ಚೌಕ x ಅಂತ ತಗೊಂಡಿದ್ದೀರಲ್ವಾ, ಸೊ ಅದರ ಬಾಹುಗಳ ಸಂಖ್ಯೆ ಬಾಹುವಿನ ಸಂಖ್ಯೆ 18 ಸೆಂಟಿಮೀಟರ್ ಮತ್ತು ಎರಡನೇ ಚೌಕ ತಗೊಂಡಿದ್ದೀರಲ್ವಾ y ಅದರ ವ್ಯಾಲ್ಯೂ ಆಗುತ್ತೆ 12 ಮೀಟರ್ ಆಗುತ್ತೆ. ಅಥವಾ ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ವ್ಯಾಲ್ಯೂಸ್ ಉಲ್ಟಾ ಬಂದ್ಬಿಡುತ್ತೆ. ಹಾಗಾದ್ರೆ ಅವುಗಳ ಬಾಹುಗಳ ಅಳತೆ ಏನಾಗಿರುತ್ತೆ 18 ಸೆಂಟಿಮೀಟರ್ ಮತ್ತೆ 12 ಸೆಂಟಿಮೀಟರ್. ಈ ಒಂದು ಈಸಿ ಮೆಥಡ್ ಅಲ್ಲಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬಹುದು. ಈ ಪಾಠದ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ. ವಿದ್ಯಾರ್ಥಿಗಳೇ, ಮುಂದಿನ ಕಾನ್ಸೆಪ್ಟ್ ಬಂದ್ಬಿಟ್ಟು ಮೂಲಗಳ ಸ್ವಭಾವ. ಅಂದ್ರೆ ಇವಾಗ ಇಕ್ವೇಶನ್ಸ್ ಕೊಟ್ಟಾಗ ನೀವು x ವ್ಯಾಲ್ಯೂನ ಫೈಂಡ್ ಮಾಡ್ತೀರಾ. ಬಟ್ ಇವಾಗ ಕೆಲವೊಂದು ಸೊಲ್ಯೂಷನ್ ಅಲ್ಲಿ x ವ್ಯಾಲ್ಯೂ ಏನಾಗಿರುತ್ತೆ, ಸೊ ಎರಡು ಭಿನ್ನವಾದ ವಾಸ್ತವ ಮೂಲಗಳು ಬಂದಿರಬಹುದು.